ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ನೀಲಗಿರಿ ಎಣ್ಣೆ ಅಥವಾ ನೀಲಗಿರಿ ತೈಲ ಅಂತ ಕರಿತೀವಿ, ಯುಕಲಿಪ್ಟಸ್ ಆಯಿಲ್ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸನ್ನು ಕೊಡ್ತೀನಿ. ನಾವು ಅದನ್ನು ಯಾವ ರೀತಿ ಬಳಸೋದ್ರಿಂದ ನಮಗೆ ಯಾವ್ಯಾವ ಪ್ರಯೋಜನಗಳು ಸಿಗುತ್ತೆ ಅಂತ ನೋಡೋಣವಾ. ನೀಲಗಿರಿ ಎಣ್ಣೆಯಿಂದ ಸಿಗುತ್ತೆ ನಮಗೆ ಒಂದರ ಮೇಲೊಂದು ಪ್ರಯೋಜನಗಳು. ಹಾಗಾದರೆ ಆ ಪ್ರಯೋಜನಗಳೇನು ಅಂತ ನೋಡೋಣವಾ. ನೀಲಗಿರಿ ಎಣ್ಣೆಯನ್ನು ಬಳಸೋದ್ರಿಂದ ನಮಗೆ ಗಾಯಗಳನ್ನು ಗುಣಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಹೌದು, ನೀಲಗಿರಿ ತೈಲವು ಆಂಟಿಸೆಪ್ಟಿಕ್ ಸ್ವಭಾವವನ್ನು ಹೊಂದಿದೆ. ಗಾಯಗಳು, ಹುಣ್ಣುಗಳು, ಸುಟ್ಟ ಗಾಯಗಳು, ಕಡಿತದಿಂದ ಮುಕ್ತಿಯನ್ನು ನಾವು ಪಡಿಬಹುದು. ಅಂದರೆ ಕೀಟಗಳು ಕಡ್ದಿರ್ತಾವಲ್ಲ, ಅಂಥದ್ರಿಂದ ನಾವು ಮುಕ್ತಿಯನ್ನು ಪಡಿಬಹುದು. ಇನ್ನು ಉಸಿರಾಟದ ತೊಂದರೆಗಳಿಗೆ ಇದು ಚಿಕಿತ್ಸೆಯನ್ನು ನೀಡುತ್ತೆ ಅಂತಲೇ ಹೇಳ್ಬೋದು. ನೀಲಗಿರಿಯು ಬ್ಯಾಕ್ಟೀರಿಯಾ ವಿರೋಧಿ, ಸೂಕ್ಷ್ಮಾಣುಜೀವಿ ವಿರೋಧಿ, ಉರಿಯೂತ ನಿವಾರಕ ಮತ್ತು ಶೀತ, ಗಂಟಲು ನೋವಿಗೆ, ಅಸ್ತಮಾ, ಬ್ರಾಂಕೈಟಿಸ್ ಮತ್ತು ಸೈನಸೈಟಿಸ್ನಂತಹ ಹಲವಾರು ಉಸಿರಾಟದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಇದನ್ನು ಬಳಸಲಾಗುತ್ತದೆ. ನೀಲಗಿರಿ ಎಣ್ಣೆಯನ್ನು ಬೆಚ್ಚಗಿನ ನೀರಿನಲ್ಲಿ ಬೆರೆಸಿ ಬಾಯಿ ಮುಕ್ಕಳಿಸುವುದರಿಂದ ಗಂಟಲು ನೋವು ನಿವಾರಣೆಯಾಗುತ್ತದೆ. ಎದೆಯ ಮೇಲೆ 1 ರಿಂದ 3 ಹನಿಗಳನ್ನು ಹಾಕಿ ಮಸಾಜ್ ಮಾಡಿ ಈ ರೀತಿ ಮಾಡೋದ್ರಿಂದ ಸಹ ಗಂಟಲು ನೋವನ್ನು ಶಾಂತಗೊಳಿಸಬಹುದು. ಉಸಿರಾಡೋದಕ್ಕೆ ಸುಲಭವಾಗಿ ಸಾಧ್ಯವಾಗುತ್ತೆ. ಇನ್ನು ಸ್ನಾಯು ನೋವನ್ನು ಸಹ ಇದು ನಿವಾರಿಸುತ್ತದೆ. ನೀಲಗಿರಿ ತೈಲವು ನೋವು ನಿವಾರಕ ಮತ್ತು ಉರಿಯೂತ ನಿವಾರಕವಾಗಿದ್ದು, ಇದು ಕೀಲು ಮತ್ತು ಸ್ನಾಯು ನೋವನ್ನು ನಿವಾರಿಸುವಲ್ಲಿ ತುಂಬಾನೇ ಪ್ರಯೋಜನಕಾರಿಯಾಗಿದೆ. ಇನ್ನು ಸಂಧಿವಾತ, ಉಳುಕು, ಗಟ್ಟಿಯಾದ ಸ್ನಾಯು ನೋವು ಮತ್ತು ನರಗಳ ನೋವಿನಿಂದ ಬಳಲುತ್ತಿರುವ ರೋಗಿಗಳಿಗೆ ಇದನ್ನು ಹೆಚ್ಚಾಗಿ ಶಿಫಾರಸು ಮಾಡಲಾಗುತ್ತೆ. ಹಲ್ಲಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಬ್ಯಾಕ್ಟೀರಿಯಾ ವಿರೋಧಿ ಸ್ವಭಾವದ ಕಾರಣ ನೀಲಗಿರಿ ತೈಲವನ್ನು ಮೌತ್ ವಾಶ್ ಆಗಿ ಮತ್ತು ಟೂತ್ ಪೇಸ್ಟ್ಗಳಲ್ಲಿ ಬಳಸಲಾಗುತ್ತದೆ. ಇನ್ನು ಜ್ವರದಿಂದ ಬಳಲುತ್ತಿರುವವರಿಗೆ ದೇಹವನ್ನು ತಂಪಾಗಿಸಲು ಸಹಾಯ ಮಾಡುವ ಕಾರಣ ನೀಲಗಿರಿ ಎಣ್ಣೆಯನ್ನು ಸಾಮಾನ್ಯವಾಗಿ ಜ್ವರ ತೈಲ ಅಂತಲೇ ಕರೆಯಲಾಗುತ್ತದೆ. ಕೂದಲನ್ನು ಪೋಷಿಸುತ್ತದೆ ನೀಲಗಿರಿ ತೈಲ. ಹೌದು, ಕೆಲವು ಹನಿ ನೀಲಗಿರಿ ಎಣ್ಣೆಯನ್ನು ತೆಂಗಿನ ಎಣ್ಣೆ ಅಥವಾ ಆಲಿವ್ ಆಯಿಲ್ ಜೊತೆಗೆ ಬೆರೆಸಿ ಕೂದಲಿಗೆ ಹಚ್ಚಿದರೆ, ವಿಶೇಷವಾಗಿ ತಲೆಹೊಟ್ಟು ಮತ್ತು ತುರಿಕೆ ಆಗ್ತಾ ಇರುತ್ತಲ್ಲ ನೆತ್ತಿಯಲ್ಲಿ, ಅದನ್ನು ನಿವಾರಣೆ ಮಾಡ್ಕೋಬಹುದು. ಮೊಡವೆ ಚಿಕಿತ್ಸೆಗೂ ಸಹ ಇದನ್ನು ಬಳಸಲಾಗುತ್ತದೆ. ಯಾರ್ಯಾರಿಗೆ ಪಿಂಪಲ್ ಇರುತ್ತೆ ಅಂಥವರು ಸಹ ನೀಲಗಿರಿ ಎಣ್ಣೆನ ಬಳಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಇನ್ನು ಸನ್ ಬರ್ನ್ ಆಗೂ ಸಹ ಇದನ್ನು ಬಳಸಲಾಗುತ್ತದೆ. ಏಕೆಂದರೆ ಈಗ ಹೊರಗಡೆ ಹೋಗ್ತಾ ಇರ್ತಾರೆ ಬಿಸಿಲಿಗೆ, ಅವ್ರದ್ದು ಟ್ಯಾನ್ ಆಗಿರುತ್ತೆ, ಅಂಥವ್ರು ಸಹ ಯುಕಲಿಪ್ಟಸ್ ಆಯಿಲನ್ನು ಬಳಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀಲಗಿರಿ ಎಣ್ಣೆಯು ಸೋರಿಯಾಸಿಸ್ ಅನ್ನು ಶಮನಗೊಳಿಸಲು ಮತ್ತು ತುರಿಕೆ ಮತ್ತು ಉರಿಯೂತವನ್ನು ನಿವಾರಿಸಲು ಇದನ್ನು ಬಳಸಲಾಗುತ್ತದೆ. ಇನ್ನು ಶಸ್ತ್ರಚಿಕಿತ್ಸೆಯ ನಂತರದ ನೋವು ನಿವಾರಕವಾಗಿ ನೀಲಗಿರಿ ಎಣ್ಣೆಯನ್ನು ಬಳಸಲಾಗುತ್ತದೆ. ನೀಲಗಿರಿ ಎಣ್ಣೆಯನ್ನು ಶಸ್ತ್ರಚಿಕಿತ್ಸೆಯ ಮೊದಲು ಮಾತ್ರವಲ್ಲದೆ ನೀಲಗಿರಿಯನ್ನು ಶಸ್ತ್ರಚಿಕಿತ್ಸೆಯ ನಂತರದ ನೋವನ್ನು ನಿವಾರಿಸಲು ಸಹ ಬಳಸಲಾಗುತ್ತದೆ. ತಲೆನೋವನ್ನು ಸಹ ನಿವಾರಿಸುತ್ತದೆ ನೀಲಗಿರಿ ತೈಲ ಮತ್ತು ರಕ್ತದಲ್ಲಿನ ಸಕ್ಕರೆಯನ್ನು ಸಹ ಇದು ನಿಯಂತ್ರಿಸುತ್ತದೆ. ನೋಡಿದ್ರಲ್ವಾ ಫ್ರೆಂಡ್ಸ್, ನೀಲಗಿರಿ ಎಣ್ಣೆಯಲ್ಲಿ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ. ಹಾಗಾಗಿ ಮನೆಯಲ್ಲೇ ನೀವು ಯಾರಿಗಾದ್ರೂ ಕೋಲ್ಡ್ ಆಗಿದೆ ಸಹ ಒಂದು ಕಾಟನ್ನಲ್ಲಿ ನೀಲಗಿರಿ ತೈಲವನ್ನು ಡಿಪ್ ಮಾಡಿ ಒಂದೆಲ್ಲರೂ ಕಾರ್ನರಲ್ಲಿ ಇಡಿ. ಅದನ್ನು ಕೋಲ್ಡ್ ಆಗಿರೋರು ಅದನ್ನು ಇನ್ಹೇಲ್ ಮಾಡ್ತಾ ಬಂದರೆ ಆ ಸ್ಮೆಲ್ಲನ್ನು ಅವ್ರಿಗೆ ಕೋಲ್ಡ್ ಸಹ ಶಮನ ಆಗುತ್ತೆ. ಸೊ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.